ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕುಂದಾನಗರಿ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇದೆ. ಇವೆಲ್ಲದರ ನಡುವೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ತಮ್ಮ ಆಪ್ತರಿಗೆ ಡಿನ್ನರ್ ನೀಡಿ ಸಿದ್ದರಾಮಯ್ಯನವರಿಗೆ ಕೌಂಟರ್ ಕೊಡೋ ಪ್ರಯತ್ನ ಮಾಡಿದ್ರ ಡಿ.ಕೆ. ಶಿವಕುಮಾರ್. ಕುಂದಾನಗರಿಯಲ್ಲಿ ಡಿ.ಕೆ. ಶಿವಕುಮಾರ್ ಡಿನ್ನರ್ ಪಾರ್ಟಿ ಕೊಟ್ಟಿದ್ದಾರೆ. ಹಾಗಾದ್ರೆ ಆಪ್ತರಿಗೆ ಡಿನ್ನರ್ ನೀಡಿ ಸಿದ್ದರಾಮಯ್ಯನವರಿಗೆ ಕೌಂಟರ್ ಕೊಟ್ರ ಡಿ.ಕೆ. ಶಿವಕುಮಾರ್ ಅನ್ನೋ ಪ್ರಶ್ನೆ. ಬೆಳಗಾವಿಯ ಹೊರವಲಯದ ಖಾಸಗಿ ರೆಸಾರ್ಟ್ನಲ್ಲಿ ಡಿ.ಕೆ. ಶಿವಕುಮಾರ್ ಔತಣಕೂಟ ಏರ್ಪಡಿಸಿದ್ರು. ನಾಯಕತ್ವದ ಬದಲಾವಣೆಯ ಚರ್ಚೆ ಆಗ್ತಾ ಇದೆ, ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳಿಲ್ಲ ಎನ್ನುವಂತ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮಾಡಿ ಬಂದಿದ್ರು. ಇದೀಗ ಉಪಮುಖ್ಯಮಂತ್ರಿಯ ಔತಣಕೂಟಕ್ಕೆ 30ಕ್ಕೂ ಹೆಚ್ಚು ಶಾಸಕರು ಭಾಗವಹಿಸಿದ್ರು. ಅಲ್ಪಸಂಖ್ಯಾತ ಸಚಿವರ ಬಳಿಕ ಡಿಸಿಎಂ ಪ್ರತ್ಯೇಕ ಔತಣಕೂಟ. ನಿನ್ನೆ ಸತೀಶ್ ಜಾರಕಿಹೊಳಿ ಕೂಡ ಒಂದು ಔತಣಕೂಟ ಮಾಡಿದ್ದಾರೆ. ಅಲ್ಲಿ ಅಹಿಂದ ವರ್ಗಗಳ ನಾಯಕರು ಭಾಗವಹಿಸಿದ್ದಾರೆ. ಅಹಿಂದ ವರ್ಗಗಳ ನಾಯಕರು ಇದೀಗ ಡಿ.ಕೆ. ಶಿವಕುಮಾರ್ ಕೂಡ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ಇದರಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಆಪ್ತ ಶಾಸಕರುಗಳು, ಸಚಿವರುಗಳು ಭಾಗವಹಿಸಿದ್ದಾರೆ. ಬೆಳಗಾವಿ ಹೊರವಲಯದ ಖಾಸಗಿ ರೆಸಾರ್ಟ್ನಲ್ಲಿ ನಡೆದಂತ ಔತಣಕೂಟ ಇದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ ಸುತ್ತೂರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಚಪ್ಪ, ಬೆಳಗಾವಿ ಅಧಿವೇಶನದ ಸಮಯದಲ್ಲಿ ಡಿ.ಕೆ. ಶಿವಕುಮಾರ್ ಇಂದ ಶಕ್ತಿ ಪ್ರದರ್ಶನನ ಇದು? ಇದು ಒಂದ್ ರೀತಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರ ಶಕ್ತಿ ಪ್ರದರ್ಶನ ಅಂತ ಒಂದ್ ರೀತಿ ಹೇಳಿದ್ರು ಸಹ ಈ ಒಂದು ಸಭೆಯಲ್ಲಿ ಭಾಗವಹಿಸಿದ ಕೆಲ ಶಾಸಕರು, ಸಿದ್ದರಾಮಯ್ಯ ಬಣದ ಶಾಸಕರು ಇದ್ದಾರೆ. ಹಾಗಾಗಿ ಇದು ಆ ರೀತಿ ಅಂತ ವ್ಯಾಖ್ಯಾನ ಮಾಡ್ಲಿಕ್ಕೆ ಬರೋದಿಲ್ಲ. ಆದ್ರೂ ಸಹ ಕೆಲವರು ಅಧಿಕಾರಕ್ಕೋಸ್ಕರ ಅಥವಾ ಈಗಿನ ಬದಲಾದ ಪರಿಸ್ಥಿತಿನಲ್ಲಿ ಅವರು ಸಹ ಸಿದ್ದರಾಮಯ್ಯ ಬಣದಿಂದ ಡಿ.ಕೆ. ಬಣಕ್ಕೆ ಶಿಫ್ಟ್ ಆಗುವಂತ ಸಾಧ್ಯತೆನೂ ಸಹ ನಾವು ತಳ್ಳಿ ಹಾಕುವಂತಿಲ್ಲ. ಇತ್ತೀಚೆಗೆ ಕಳೆದ 3 ದಿನಗಳಲ್ಲಿ ಮೊನ್ನೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಎಸ್.ಟಿ. ಸಮುದಾಯದ ಶಾಸಕರ ಸಭೆ ಮಾಡಿದ್ರು. ಅವರು ಸಹ ಔತಣಕೂಟವನ್ನ ಆಯೋಜನೆ ಮಾಡಿ ಆ ಶಾಸಕರ ಸಭೆ ಮಾಡಿ ಮುಂದಿನ ದಿನಗಳಲ್ಲಿ ರಾಜಕೀಯ ಬದಲಾವಣೆ ಆಗಿದ್ದೇ ಆದಲ್ಲಿ ಎಸ್.ಟಿ. ಮತ್ತೆ ಎಸ್.ಸಿ. ಸಮುದಾಯಕ್ಕೆ ನೀವು ಮುಖ್ಯಮಂತ್ರಿ ಸ್ಥಾನ ಅವಕಾಶ ಕೊಡಬೇಕು ಅಂತ ಒಂದು ರೆಸಲ್ಯೂಷನ್ ಅನ್ನು ನಿನ್ನೆ ಮಾಡಿದ್ರು. ಹಾಗಾಗಿ ಇದಾದ ಬಳಿಕ ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಅದೇ ರೀತಿ ಯು.ಟಿ. ಖಾದರ್, ಜಮೀರ್ ಅಹಮದ್ ಖಾನ್, ಅಲ್ಪಸಂಖ್ಯಾತ ರಹೀಂ ಖಾನ್ ಸಚಿವರು ಸೇರಿದಂತೆ ಹಲವಾರು ಅಲ್ಪಸಂಖ್ಯಾತ ಸಚಿವರು, ಫಿರೋಜ್ ಸೇಠ್ ಅವರ ಮಾಜಿ ಕಾಂಗ್ರೆಸ್ನ ಹಿರಿಯ ನಾಯಕ ಮತ್ತು ಕಾಂಗ್ರೆಸ್ಸಿನ ಮಾಜಿ ಸಚಿವರಂತ ಫಿರೋಜ್ ಸೇಠ್ ಅವರ ಬೆಳಗಾವಿ ನಿವಾಸದಲ್ಲಿ ನಿನ್ನೆ ಅವರು ಔತಣಕೂಟದಲ್ಲಿ ಭಾಗವಹಿಸಿದ್ರು. ಹೀಗಾಗಿ ಅವರು ಸಹ ಪ್ರತ್ಯೇಕವಾಗಿ ಸಭೆ ನಡೆಸುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ಮತ್ತೆ ಅಲ್ಲಲ್ಲಿ ಸಚಿವರುಗಳು, ಶಾಸಕರುಗಳು ಸಹ ಪ್ರತ್ಯೇಕವಾಗಿ ಮಧ್ಯಾಹ್ನ ಭೋಜನ ಕೂಟಕ್ಕೆ ಸೇರುವಂತದ್ದಿರ್ಬೋದು ಅಥವಾ ಸಂಜೆ ಭೋಜನ ಕೂಟಕ್ಕೆ ಸೇರುವಂತಹ ಒಂದು ನಿರಂತರ ಪ್ರಯತ್ನಗಳು 3 ದಿನ ನಡೀತದೆ. ಕೆ.ಎಚ್. ಮುನಿಯಪ್ಪ ಅವರು ಸಹ ಅವರ ಸಮುದಾಯದ, ಮಾದಾರ ಸಮುದಾಯದ ಎಲ್ಲ ಶಾಸಕರನ್ನ ಒಟ್ಟುಗೂಡಿಸಿಕೊಂಡು ಅವರು ಸಹ ಸಭೆ ನಡೆಸಿ ಪ್ರತ್ಯೇಕವಾಗಿ ಅವರು ಸಹ ಔತಣಕೂಟವನ್ನು ಆಯೋಜನೆ ಮಾಡಿದ್ರು ಮೊನ್ನೆ. ಹಾಗಾಗಿ ನಿರಂತರವಾಗಿ ಕಳೆದ 3 ದಿನಗಳಿಂದ ಬೆಳಗಾವಿನಲ್ಲಿ ಈ ರಾಜಕೀಯ ಚಟುವಟಿಕೆಗಳು ಮತ್ತಷ್ಟು ಬಿರುಸುಗೊಂಡಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಗ ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟಂತ ಹೇಳಿಕೆ ನಂತರ ಈ ಒಂದು ಔತಣಕೂಟವನ್ನು ಆಯೋಜನೆ ಮಾಡುವಂತದ್ದು ಮಹತ್ವ ಪಡ್ಕೊಂಡಿದೆ. ಈ ಒಂದು ಸಭೆಗೆ ಸಿದ್ದರಾಮಯ್ಯ ಬಣದ ಬಹುತೇಕ ಯಾವ ಶಾಸಕರು ಸಹ ಭಾಗವಹಿಸಿಲ್ಲ ಅಂತ ಅನ್ನೋದು ಅತ್ಯಂತ ಗಮನಾರ್ಹ ವಿಷಯ. ಹೀಗಾಗಿ ಒಂದ್ ವೇಳೆ ಡಿ.ಕೆ. ಶಿವಕುಮಾರ್ ತಮ್ಮದೇ ಆದ ಎಲ್ಲರಿಗೂ ಔತಣಕೂಟ ಕೊಡುವಂತ ಅಗತ್ಯತೆ ಕಂಡು ಬಂದಿದ್ದೆ. ಅದರಲ್ಲಿ ಸಚಿವರಾಗಿ ಆದಿಯಾಗಿ ಮುಖ್ಯಮಂತ್ರಿ ಆದಾಗಿ ಎಲ್ಲರೂ ಸಹ ಆಹ್ವಾನ ಕೊಡಬಹುದಾಗಿತ್ತು. ಆದ್ರೆ ಅವರು ಸುಮಾರು 60ಕ್ಕೂ ಹೆಚ್ಚು ಜನ ಈ ಒಂದು ಸಭೆಗೆ ಬರ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು. ಅದ್ರ ಸುಮಾರು 30-35 ಜನ ಹೆಚ್ಚು ಜನ ಬಂದಿದೆ. ಅದರಲ್ಲಿ ಕೆ.ಎಚ್. ಮುನಿಯಪ್ಪ, ಸಚಿವ ಮಾಂಕಾಳ ಸುಬ್ಬವ್ವ ಮತ್ತು ಸಚಿವ ಕೆ.ಎಚ್. ಮುನಿಯಪ್ಪ ಇಬ್ಬರು ಸಚಿವರು ಭಾಗವಹಿಸಿದ್ರು. ನುಡಿದಂತೆ ಬಹುತೇಕ ಎಲ್ಲರೂ ಸಹ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ಬಣದ ಶಾಸಕರಾಗಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಒಕ್ಕಲಿಗ ಶಾಸಕರಾಗಿದ್ದಾರೆ ಅನ್ನೋದು ಗಮನಾರ್ಹ ವಿಷಯ. ಇನ್ನು ಮೂರನೇದು, ಈ ಒಂದು ಡಿನ್ನರ್ ಕೂಟದಲ್ಲಿ ಏನೆಲ್ಲ ಚರ್ಚೆ ಆಗಿರಬಹುದು ಅಂತಂದ್ರೆ ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳು ಮತ್ತು ಅಧಿಕಾರ ಹಂಚಿಕೆ ಸೂತ್ರದ ಬಗ್ಗೆ ಆಗಿರುವಂತ ವಿದ್ಯಮಾನಗಳ ಬಗ್ಗೆ ಚರ್ಚೆ ನಡೆಸಲಾಗಿದೆ. ಹಿಂದೆನೂ ಸಹ ಒಂದು ಮಾತಿತ್ತು, ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರ ಹಂಚಿಕೆ ಸೂತ್ರಕ್ಕೋಸ್ಕರ ಬಹುಮತವನ್ನು ಸಾಬೀತುಪಡಿಸುವ ನಿಟ್ಟಿನಲ್ಲಿ ಶಾಸಕರ ಸಂಖ್ಯಾಬಲವನ್ನು ಹೆಚ್ಚಿಸಿಕೊಳ್ಳುವಂತ ಪ್ರಯತ್ನ ಮಾಡ್ತಿದ್ರು ಅಂತ ಹೇಳ್ತಾ ಇದ್ರು. ಅದರ ಒಂದು ಮುಂದುವರೆದ ಭಾಗ ಇದು ಆಗಿರಬಹುದು ಅಂತಾನೂ ಸಹ ಒಂದಷ್ಟು ಚರ್ಚೆಗಳು ನಡೀತಾ ಇದೆ. ಒಟ್ಟಾರೆಯಾಗಿ ಬೆಳಗಾವಿನಲ್ಲಿ ಸಿಎಂ ಸಿದ್ದರಾಮಯ್ಯ ಮಗ ಕೊಟ್ಟಂತ ಹೇಳಿಕೆ, ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟಂತ ಹೇಳಿಕೆ ಏನಿದೆ, ಅದಾದ ನಂತರ ಬೇರೆ ಬೇರೆ ನಾನಾ ಬೆಳವಣಿಗೆಗಳು ಒಂದಷ್ಟು ದಾರಿ ಮಾಡಿಕೊಡ್ತಾ ಇದೆ. ಇತರ ಸಚಿವರುಗಳು ಸಹ ಪ್ರತ್ಯೇಕ ಸಭೆ ನಡೆಸುವ ಮೂಲಕ ಅಧಿಕಾರ ಹಂಚಿಕೆ ಸೂತ್ರ ಆಗುವಂತಹ ಲಕ್ಷಣಗಳಿವೆ ಅನ್ನೋದನ್ನ ಪದೇ ಇವರೆಲ್ಲ ಸಾಬೀತು ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಸಿಎಂ ಸಿದ್ದರಾಮಯ್ಯ ಹೇಳ್ತಾರೆ, ಅಧಿಕಾರ ಹಂಚಿಕೆ ಸೂತ್ರ ಯಾವ್ದು ನಡೆದಿಲ್ಲ, ಅಧಿಕಾರ ಹಂಚಿಕೆ ಬಿಟ್ಕೊಡುವಂತ ಅಗತ್ಯತೆ ಕಂಡು ಬಂದಿಲ್ಲ, ಪಕ್ಷದ ವರಿಷ್ಠ ಸೂಚನೆ ಮಾಡಿದ್ರೆ ಮಾತ್ರ ನಾನು ಅಧಿಕಾರ ಬಿಟ್ಟುಕೊಡ್ತೇನೆ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಶಾಸಕರು ಮತ್ತು ಸಚಿವರು, ಬೇರೆ ಸಮುದಾಯದ ಶಾಸಕರು, ಸಚಿವರು ಸಭೆಗಳು ನಡೆಸ್ತಾ ಇದ್ರೆ ಅಧಿಕಾರ ಹಂಚಿಕೆ ಸೂತ್ರ ಆಗಿದೆ. ಸಿದ್ದರಾಮಯ್ಯನವರ ಒಂದು ಅಧಿಕಾರ ಬಿಟ್ಕೊಡುವಂತ ಸಮಯ ಕಾಲ ಸನ್ನಿಹಿತವಾಗಿದೆ. ಆ ಕಾರಣಕ್ಕೋಸ್ಕರ ಪ್ರತ್ಯೇಕವಾಗಿ ಸಭೆ ನಡೆಸುವ ಮೂಲಕ ಅವರವರ ಇರುವಿಕೆ
ಅವರವರ ಹಕ್ಕನ್ನ ಪ್ರತಿಪಾದನೆ ಮಾಡುವಂತ ಮತ್ತು ಸಚಿವ ಸ್ಥಾನದ ಆಕಾಂಕ್ಷೆಗಳಿರ್ಬೋದು ಮತ್ತು ಬೇರೆ ಬೇರೆ ಸ್ಥಾನದ DCM ಸ್ಥಾನದ ಆಕಾಂಕ್ಷೆಗಳನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಹೀಗಾಗಿ ಇವೆಲ್ಲವನ್ನ ಗಮನಿಸಿದ್ದೆ ಅದರಲ್ಲಿ ಮುಂದಿನ ದಿನಗಳಲ್ಲಿ ಈ ಒಂದು ಬೆಳಗಾವಿ ಅಧಿವೇಶನ ಆದ ನಂತರ ಅಧಿಕಾರ ಹಂಚಿಕೆಯ ಹೋರಾಟ ಅಥವಾ ಅಗ್ಗಜಗ್ಗಾಟ ಮತ್ತಷ್ಟು ತೀವ್ರ ಆಗುವಂತ ಒಂದು ಸಾಧ್ಯತೆ ಕಂಡು ಬಂದಿದೆ. ಅದಕ್ಕೆ ಬೆಳಗಾವಿಯ ಚಳಿಗಾಲದ ಅಧಿವೇಶನ ವೇದಿಕೆಯಾಗಿ ಪರಿಣಮಿಸಿದೆ. ಪ್ರವೀಣ್. ಓಕೆ ರಾಚಪ್ಪ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.